ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೈಪೆಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಯಾವ ಪ್ರಾಡಕ್ಟ್ ಬಗ್ಗೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಇವಾಗ ಒಂದು ಹಬ್ಬಗಳು ಸ್ಟಾರ್ಟ್ ಆಗಿದೆ. ಸೊ ಹಬ್ಬಗಳಿಗೆ ಯೂಸ್ ಆಗುವಂತ ಕೆಲವೊಂದು ಪ್ರಾಡಕ್ಟ್ಸ್ಗಳು, ಹಾಗೆ ಮನೆಗೆ ಯೂಸ್ ಆಗುವಂತ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ತರಿಸಿದೆ. ಸೊ ಖಂಡಿತ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ, ಹಾಗೆ ತುಂಬಾನೇ ಇಷ್ಟಪಡ್ತೀರಾ. ಸೊ ನಿಮ್ಗೂ ಕೂಡ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಸ್ಟಾರ್ಟ್ ಮಾಡ್ಬಿಡೋಣ. ಹಾಗೆ ನಾನು ಇವತ್ತು ತೋರಿಸ್ತಿರೋಂಥ ಎಲ್ಲಾ ಪ್ರಾಡಕ್ಟ್ಸ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ಹೊಸಬ್ರೇನಾದ್ರೂ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಯಾಕೆಂದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಆಲ್ರೆಡಿ ನಾನು ವರಮಹಾಲಕ್ಷ್ಮಿ ಡೆಕೋರೇಷನ್ಗೆ ಯೂಸ್ ಆಗುವಂತ ಒಂದು 10-15 ಪ್ರಾಡಕ್ಟ್ಸ್ಗಳನ್ನ ನಾನು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾಕೆಂದ್ರೆ ನಿಮ್ಗೂ ಹುಡುಕೋದಕ್ಕೆಲ್ಲ ಹಿಂಸೆ ಆಗುತ್ತೆ, ಒಂದೇ ವಿಡಿಯೋದಲ್ಲಿ ಇದ್ರೆ ನಿಮ್ಗೂ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ. ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ವಿಡಿಯೋ ನೋಡಿ, ನನ್ನ ಮೇಲೆ ಲಿಂಕ್ ಕೂಡ ಕೊಟ್ಟಿರ್ತೀನಿ. ನೀವು ಒಂದ್ಸಲ ಅದನ್ನ ನೋಡಿದ್ರೆ ನಿಮ್ಗೆ ಒಂದಿಷ್ಟು ಇನ್ನೂ ಐಡಿಯಾಸ್ ನಿಮ್ಗೆ ಸಿಗುತ್ತೆ ಅಂತ ಅಷ್ಟೇ. ಸೊ ಬನ್ನಿ, ಫಸ್ಟ್ ಯಾವ ಪ್ರಾಡಕ್ಟ್ ಅಂತ ತೋರಿಸ್ತೀನಿ. ಫಸ್ಟ್ ಬಂದು ಈ ದೀಪ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಪಿಕಾಕ್ ಡಿಸೈನ್ ಅಲ್ಲಿ ಬಂದಿರುವಂತದ್ದು. ಕೆಳಗಡೆ 2 ದೀಪ ಬರುತ್ತೆ, ಮೇಲೊಂದು ದೀಪ ಬರುತ್ತೆ. ಟೋಟಲ್ ನೀವು 6 ದೀಪಗಳನ್ನ ಹಚ್ಚಬಹುದು. ಮತ್ತೆ ಈ ಡಿಸೈನ್, ರಂಗೋಲಿ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಡೀಟೇಲಿಂಗ್ ಆಗಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಕ್ವಾಲಿಟಿ ವೈಸ್ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನೀವು ಹಬ್ಬದಲ್ಲಿ ದೇವ್ರನ್ನ ಕೂರಿಸಿದಾಗ ಆ ಕಡೆ ಈ ಕಡೆ ಇಟ್ರೆ ತುಂಬಾನೇ ಚೆನ್ನಾಗಿ ಹೈಲೈಟ್ ಆಗಿ ಕಾಣಿಸುತ್ತೆ. ನೀವು ಯಾವುದೇ ಫಂಕ್ಷನ್ಸ್ ಕೂಡ ಯೂಸ್ ಮಾಡಬಹುದು. ಒಂದ್ಸಲ ಇನ್ವೆಸ್ಟ್ಮೆಂಟ್ ನೀವು ದೇವರ ಮನೇಲಿ ಇಟ್ರು ಚೆನ್ನಾಗಿ ಕಾಣಿಸುತ್ತೆ. ಪ್ರತಿ ಹಬ್ಬಗಳಿಗೂ ನೀವು ರೀಯೂಸ್ ಆಗಿ ಮಾಡ್ಕೊಳ್ಬಹುದು. ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಈ ತರ ದೀಪ. ಇದರಲ್ಲಿ ಬಂದು 5 ಸ್ಟೆಪ್ ಇದೆ. 5 ದೀಪಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಇದೆಲ್ಲದನ್ನು ಕೂಡ ನೀವು ರಿಮೂವ್ ಮಾಡಿ, ವಾಶ್ ಮಾಡಿ ಹಾಕ್ಬೋದು. ಎಲ್ಲವೂ ಕೂಡ ಸಪರೇಟ್ ಬಿಚ್ಚಬಹುದು. ಆ ತರ ಕೊಟ್ಟಿದ್ದಾರೆ. ಮತ್ತೆ ಬ್ಯಾಕ್ ಸೈಡ್ ಈ ತರ ಹುಕ್ ಕೂಡ ಕೊಟ್ಟಿದ್ದಾರೆ. ಏನಾದ್ರು ನೀವು ದೇವ್ರ ಮನೇಲಿ ಏನಾದ್ರು ಈ ತರ ಹ್ಯಾಂಗ್ ಮಾಡ್ತೀರಾ ಅಂತಂದ್ರೆ ಈ ತರ ಹ್ಯಾಂಗ್ ಕೂಡ ಮಾಡಬಹುದು. ಸೊ ಅದಕ್ಕೂ ಕೂಡ ಈ ತರ ಹ್ಯಾಂಗ್ ಮಾಡೋದು ಕೂಡ ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇವಾಗಂತೂ ಇದು ತುಂಬಾನೇ ಟ್ರೆಂಡಿಂಗ್ ಇದೆ, ಮತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡೆಕೋರೇಷನ್ ಗೆ. ಸೊ ಒಂದೇ ಸೆಟ್ ಅಲ್ಲಿ 5 ದೀಪಗಳನ್ನ ನೀವು ಆರಾಮಾಗಿ ಹಚ್ಬೋದು. ಈಗ 5 ದೀಪಗಳನ್ನ ಹಚ್ಚೋ ಬದಲು ಒಂದೇ ಸ್ಟ್ಯಾಂಡ್ ಅಲ್ಲಿ 5 ದೀಪ ಇರುತ್ತೆ ನೋಡಿ. ಸಪರೇಟ್ ಎಲ್ಲ ಹಚ್ಚುವಂತ ರಿಸ್ಕ್ ಇರಲ್ಲ. ನೋಡೋದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ಇಟ್ವಿ ಅಂತಂದ್ರೆ ದೇವ್ರ ಡೆಕೋರೇಷನ್ ಎಲ್ಲ ಇನ್ನೂ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಇದು ಅಷ್ಟೇ ಕ್ವಾಲಿಟಿ ವೈಸ್ ಅಂತೂ 10ಗೆ 10 ಕೊಡ್ತೀನಿ, ಅಷ್ಟು ಚೆನ್ನಾಗಿದೆ. ಸೊ ಇದರಲ್ಲಿ ಸುಮಾರು ಸಿಕ್ಕಾಪಟ್ಟೆ ಔಟ್ ಆಫ್ ಸ್ಟಾಕ್ ಆಗ್ತಾ ಇದೆ. ನಾನಂತೂ 2-3 ಸಲ ಲಿಂಕ್ಗಳು ಹಾಕಿದೀನಿ, ಎಲ್ಲ ಔಟ್ ಆಫ್ ಸ್ಟಾಕ್, ಅಷ್ಟು ಡಿಮ್ಯಾಂಡ್ ನಲ್ಲಿ ಇದೆ. ಸೊ ನಿಮ್ಗೆ ಏನಾದ್ರು ಈ ತರ 5 ದೀಪಗಳು ಬೇಕು ಅಂತಂದ್ರೆ ಖಂಡಿತ ನಾನು ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಹಾಗೆ ಇದೇ ತರ ದೀಪ ಸೆಟ್ ಅಲ್ಲಿ 3 ಸೆಟ್ ಇರೋದು ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಅದನ್ನು ಕೂಡ ನಿಮ್ ಜೊತೆ ಇವಾಗ ತೋರಿಸ್ತೀನಿ. ನೋಡ್ತಾ ಇದೀರಲ್ಲ, ಇದು ಕೂಡ 3 ದೀಪ ಇರುವಂತದ್ದು. ಒಂದು ಸೆಟ್ ಅಲ್ಲಿ 3 ದೀಪ, ಟೋಟಲ್ 6 ದೀಪಗಳಿರುವಂತದ್ದು. ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಈ ತರನಾದ್ರೂ ತಗೊಳ್ಬಹುದು. ನಮಗೆ ಬೇಡ ಇಷ್ಟೊಂದು ದೊಡ್ಡದು ಬೇಡ, ಸಾಕು ಇಷ್ಟು ಪುಟ್ಟದಾಗಿ ಅಂತಂದ್ರೆ ನೀವು ಇದನ್ನು ಕೂಡ ತಗೊಳ್ಬಹುದು. ನೀವು ಗಣೇಶ ಹಬ್ಬದಲ್ಲಿ ಗಣೇಶನ್ ಕೂರಿಸ್ತಾ ಕೂಡ ಇಡ್ಬೋದು, ಅಥವಾ ವರಮಹಾಲಕ್ಷ್ಮಿ ಹಬ್ಬದ ಡೆಕೋರೇಷನ್ ಯೂಸ್ ಮಾಡ್ಬೋದು. ಇದ್ರಲ್ಲಿ ಕೂಡ ನೋಡಿ ಈ ತರ ಹ್ಯಾಂಗಿಂಗ್ ಕೂಡ ಕೊಟ್ಟಿದ್ದಾರೆ. ನೀವು ದೇವ್ರ ಮನೇಲಿ ಇಡ್ತೀರಾ ಅಂತಂದ್ರೆ ದೇವ್ರ ಮನೇಲಿ ಕೂಡ ಇಟ್ಟು ಪೂಜೆ ಮಾಡ್ಬೋದು. ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಚೆನ್ನಾಗಿದೆ. ಇದನ್ನು ಅಷ್ಟೇ ಎಲ್ಲಾದ್ರೂ ಕೂಡ ರಿಮೂವ್ ಮಾಡಿ ನೀವು ವಾಶ್ ಮಾಡಿ ಮತ್ತೆ ಫಿಕ್ಸ್ ಮಾಡ್ಬೋದು. ಎಲ್ಲ ಸಪರೇಟ್ ಆಗಿರುತ್ತೆ. ಅಥವಾ ನೀವು ಬರೀ ದೀಪಗಳನ್ನ ಹಚ್ತೀರ ಅಂದ್ರೆ ಸಪರೇಟ್ ಆಗಿ ಇದನ್ನ ತೆಗೆದು ಕೂಡ ನೀವು ಆರಾಮಾಗಿ ಹಚ್ಬೋದು. ಆ ತರ ಕೂಡ ಇದೆ. ಸೊ ತುಂಬಾನೇ ಚೆನ್ನಾಗಿದೆ. ಡಿಸೈನ್, ಕ್ವಾಲಿಟಿ ಎಲ್ಲಾದ್ರೂ ಚೆನ್ನಾಗಿದೆ. ಸೊ ನಿಮ್ಗೆ ಯಾವ್ದು ಬೇಕಾದ್ರೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಬಟ್ ಬೇಗ ಪರ್ಚೇಸ್ ಮಾಡಿ, ಹಬ್ಬಗಳಿರೋದ್ರಿಂದ ಬೇಗ ಔಟ್ ಆಫ್ ಸ್ಟಾಕ್ ಆಗುತ್ತೆ, ರೀಸ್ಟಾಕ್ ಆಗೋದು ತುಂಬಾ ಟೈಮ್ ತಗೊಳುತ್ತೆ. ನೆಕ್ಸ್ಟ್ ಬಂದು ಈ ಗಣೇಶ ಇರುವಂತ ಐಡಲ್. ಇದು ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ಮೇನ್ ಇಷ್ಟ ಆಗಿದೆ ಈ ತರ ಒಂದು ಛತ್ರಿ ಇರೋದು, ಮತ್ತೆ ಬೀಡ್ಸ್ ಇರುವಂತದ್ದು ತುಂಬಾನೇ ಇಷ್ಟ ಆಯ್ತು. ಇದು ಹೇಳ್ಬೇಕು ಅಂದ್ರೆ ಕಾರ್ಗಳಲ್ಲಿ ಇಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಸೊ ನನಗೆ ಅದು ಏನೋ ಗೊತ್ತಿಲ್ಲ, ಇದು ನೋಡಿದ ತಕ್ಷಣ ತುಂಬಾನೇ ಇಷ್ಟ ಆಯ್ತು. ಹಾಗಾಗಿ ನಾನು ಇದನ್ನ ದೇವ್ರ ಮೇಲೆ ಇಟ್ಟು ಪೂಜೆ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಇದನ್ನ ನೀವು ಇಲ್ಲಿ ಅಂಟಿಸ್ಬೋದು. ಮತ್ತೆ ಕೆಳಗಡೆ ಕೂಡ ಈ ತರ ಗಮ್ ಕೂಡ ಕೊಟ್ಟಿರ್ತಾರೆ. ಸೊ ಈ ಗಮ್ನ ಕೂಡ ನೀವು ಜಸ್ಟ್ ಹಿಂಗೆ ರಿಮೂವ್ ಮಾಡಿ ನಿಮ್ಗೆ ಎಲ್ಲಿ ಬೇಕಲ್ಲಿ ಆರಾಮಾಗಿ ಸ್ಟಿಕ್ ಮಾಡಿ ಇಟ್ಕೊಳ್ಬಹುದು. ಆ ತರ ಇರುವಂತದ್ದು ತುಂಬಾ ಚೆನ್ನಾಗಿದೆ. ನಾನು ಇದನ್ನ ಏನಕ್ಕೆ ಇಟ್ಕೊಂಡೆ ಮೇನ್ ಆಗಿ ಅಂತಂದ್ರೆ, ಸೊ ನನಗೆ ಇದನ್ನ ನೋಡಿದಾಗ ನನಗೆ ನಮ್ದೇ ಆದಂತ ಒಂದು ಕಾರ್ ತಗೊಳ್ಬೇಕು, ಆ ಕಾರಲ್ಲಿ ಫಸ್ಟ್ ಇಡುವಂತ ಒಂದು ಗಣೇಶ ಐಡಲ್ ಇದೇ ಆಗಿರ್ಬೇಕು ಅನ್ನೋದು ನನ್ಗೆ ನಿಜವಾಗ್ಲೂ ಅದೇ ಡ್ರೀಮ್ ಇದೆ. ಸೊ ನನಗೆ ಇದನ್ನ ನೋಡಿದಾಗಲೂ ನನಗೆ ಕಾರು ಡ್ರೀಮ್ ಬಿಲ್ಡ್ ಆಗ್ತಾ ಇರುತ್ತೆ. ಸೊ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಇದು ಇರ್ಲಿ, ನನಗೂ ಆ ಡ್ರೀಮ್ ಜಾಸ್ತಿ ಬಿಲ್ಡ್ ಆಗ್ತಾ ಇರ್ಲಿ ಅನ್ನೋದಕ್ಕೋಸ್ಕರ ನಾನು ಇದನ್ನ ರಿಟರ್ನ್ ಹಾಕಕ್ ಹೋಗ್ಲಿಲ್ಲ. ಸೊ ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನಾದ್ರು ಹಿಂದೆ ಕಾರ್ ಆತರ ಏನಾದ್ರು ಇರ್ತದೆ, ಖಂಡಿತ ಇದನ್ನ ಇಟ್ಕೊಳ್ಳಿ. ತುಂಬಾನೇ ಕ್ಯೂಟ್ ಅಂಡ್ ತುಂಬಾನೇ ಚೆನ್ನಾಗಿದೆ. ಸೊ ನೀವು ದೇವ್ರ ಮನೇಲಿ ಇಡೋದು ಕೂಡ ತುಂಬಾನೇ ಕ್ಯೂಟ್ ಆಗಿದೆ. ಇದು ನೋಡಿ ಕಿಚನ್ ಯೂಸ್ ಆಗುವಂತ ಪ್ರಾಡಕ್ಟ್. ಇದು ಬಂದು ತಟ್ಟೆಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಹಾಗೆ ಇದು ಬಂದು ಕಪ್ಸ್ಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಏನಾದ್ರು ಪಾತ್ರೆ ಸ್ಟ್ಯಾಂಡ್ ಇಲ್ಲ, ಚಿಕ್ಕದಾಗಿದೆ ಕಿಚನ್ ಅಂದ್ರೆ ಖಂಡಿತ ಈ ತರದೊಂದು ಇಟ್ಕೊಳ್ಳಿ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಪ್ಲೇಟ್ಗಳನ್ನೆಲ್ಲ ಇಡೋದಕ್ಕೆ, ಅದು ಚಿಕ್ಕ ಪ್ಲೇಟ್ಸ್ ಏನಾದ್ರು ಇಡೋದಕ್ಕೆ. ಸೊ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ 2 ಕಾಂಬೋ ನಲ್ಲಿ ಸಿಗ್ತಾ ಇದೆ. ನಿಮ್ಗೆ ಏನಾದ್ರು ತಟ್ಟೆ ಸ್ಟ್ಯಾಂಡ್ ಒಂದೇ ಸಪರೇಟ್ ಆಗಿ ತಗೊಳ್ತೀರಾ ಅಂತಂದ್ರೆ ಅದು ಕೂಡ ಸಪರೇಟ್ ಆಗಿ ಸಿಗುತ್ತೆ.
ಅಥವಾ ನೀವು ಈ ತರ ಸಪರೇಟ್ ಆಗಿ ಬರೀ ಪಾತ್ರೆ ಇಡೋದಕ್ಕೆ ತಗೊಳ್ತೀರಾ ಅಂತಂದ್ರೆ ಒಂದು 100 ರುಪೀಸ್ ಎಲ್ಲ ಇದೆಲ್ಲ ಸಿಗುತ್ತೆ. ಬಟ್ ಈ ತರ ಕಾಮನ್ ಅಲ್ಲಾದ್ರೆ ಈ ತರ ನಿಮಗೆ ಪಾತ್ರೆ ಸ್ಟ್ಯಾಂಡ್ ಜೊತೆ ಗ್ಲಾಸ್ ಹೋಲ್ಡರ್ ಕೂಡ ಸಿಗುತ್ತೆ, ತುಂಬಾನೇ ಚೆನ್ನಾಗಿದೆ. ಸೊ ಇವೆರಡರಲ್ಲಿ ನೀವು ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡ್ಕೊಳ್ಬಹುದು. ಮತ್ತೆ ಇದ್ರಲ್ಲಿ ಇನ್ನೊಂದು ಏನ್ ಮೇನ್ ಹೈಲೈಟ್ ಅಂದ್ರೆ ನೋಡಿ, ಈ ತರ ಕ್ಯಾಪ್ಸ್ ತರ ಕೊಟ್ಟಿದ್ದಾರೆ. ಅಂದ್ರೆ ಕಬ್ನ ಏನು ನೀರ್ ಬಿದ್ದೇನೋ ಹಾಳಾಗಬಾರ್ದು ಅನ್ನೋದಕ್ಕೋಸ್ಕರ ಒಂದು ಪ್ರೊಟೆಕ್ಟ್ ಆಗಿರುತ್ತೆ, ಮತ್ತೆ ಚೆನ್ನಾಗಿ ಗ್ರಿಪ್ ಕೂಡ ಇರುತ್ತೆ. ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನಾನು ಇದು ಗ್ಲಾಸ್ ನೆಲ್ಲ ಇಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಕಾಂಬನ್ ಅಲ್ಲಿ ತರಿಸ್ಕೊಂಡೆ. ಇದು ಬಂದು ಮನೆಗೆ ಯೂಸ್ ಆಗುವಂತ ಮ್ಯಾಟ್ಗಳು. ಇದು ಕಾಂಬನ್ ಅಲ್ಲಿ ಸಿಗ್ತಾ ಇತ್ತು, 5 ಪೀಸಸ್ ಜಸ್ಟ್ ಒಂದು 200 ಅರೌಂಡ್ ಅಲ್ಲೇ ಸಿಗ್ತಾ ಇತ್ತು. ಸೊ ಹಂಗಾಗಿ ತರಿಸ್ಕೊಂಡೆ. ಇದು ಕೂಡ ನನಗೆ 2 ಕಲರ್ಸ್ ಅಲ್ಲಿ ತರಿಸ್ಕೊಂಡಿದೀನಿ. ಇದು ಬಂದು ನೋಡಿ ಬ್ಲಾಕ್ ಕಲರ್ ಅಲ್ಲಿ ಇರುವಂತದ್ದು. ನನಗೆ ಇದು ಬ್ಲಾಕ್ ಕಲರ್ ತುಂಬಾನೇ ಇಷ್ಟ ಆಯ್ತು. ಸೊ ಇದನ್ನ ನಾವು ಅಡ್ಗೆ ಮನೆಗೆ ಹಾಕ್ಬೋದು, ಅಥವಾ ವಾಶ್ರೂಮ್ ಹತ್ರ, ಅಥವಾ ರೂಮ್ ಅಲ್ಲಿ, ಅಥವಾ ಡೋರ್ ಸ್ಟಾರ್ಟಿಂಗ್ ಅಲ್ಲಿ ಹಾಕೋದಿಕ್ಕೆ, ಅಂದ್ರೆ ರಫ್ ಆಗಿ ಯೂಸ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಈಗ ಹಳ್ಳಿಗಳಲ್ಲೆಲ್ಲ ರೋಡ್ಗಳೆಲ್ಲ ಮಣ್ಣು ರೋಡ್ ಎಲ್ಲ ಇರುತ್ತೆ, ಅಂತ ಕಡೆ ನಾವು 3D 7D ಇರೋಂಥದ್ನೆಲ್ಲ ಹಾಕೊಂಡ್ರೆ ಕಾಲೆಲ್ಲ ಒರೆಸೋದಕ್ಕೆ ಅಷ್ಟು ಕಂಫರ್ಟಬಲ್ ಇರಲ್ಲ. ಬಟ್ ಇದ ಅಂದ್ರೆ ರಫ್ ಯೂಸ್ಗೆ ಮತ್ತೆ ವಾಶ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿಗಳ ಕಡೆ ಆ ತರದನ್ನೆಲ್ಲ ನಿಜ ಹಾಕೋದಕ್ಕೆ ಯಾರು ಇಷ್ಟಪಡಲ್ಲ. ಏನಾದ್ರೂ ಹಬ್ಬ ಫಂಕ್ಷನ್ಸ್ ಗಳಲ್ಲಿ ಇದ್ರೆ ಹಾಕ್ಬೋದು, ಬಟ್ ಡೈಲಿ ಯೂಸರ್ಸ್ಗೆ ಇದು ಬೆಸ್ಟ್ ಅಂತ ನನಗೆ ಅನ್ಸುತ್ತೆ. ನೋಡಿ ಈ ತರ ಬರುತ್ತೆ, ಕ್ವಾಲಿಟಿನೂ ಚೆನ್ನಾಗಿದೆ, ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಕೂಡ ಇದೆ. ಸೊ ನೀವು ತೋರಿಸ್ತೀನಿ ಎಷ್ಟು ಪೀಸಸ್ ಬಂದಿದೆ ಅಂತ. ನೋಡಿ ಇದು 2 ಪೀಸಸ್, ಸೊ 3, ಇದು ಬಂದು 4, ಇನ್ನೊಂದು ದೊಡ್ಡದಾಗಿದೆ. ಸೊ ನಾನು ಇದು ಕಿಚನ್ಗೆ ಹಾಕೊಳ್ಬೋದಲ್ಲ, 2 ಕಿಚನ್ ಯೂಸ್ ಮಾಡ್ಬೋದು, ಒಂದು ವಾಶ್ರೂಮ್ ಹತ್ರ ಒಂದು ಡೋರ್ ಎಂಟ್ರೆನ್ಸ್ ಅಲ್ಲಿ ಹಾಕ್ಬೋದು ಅಂತ ಅನ್ಕೊಂಡು. ಒಂದೇ ತರ ಇರುತ್ತೆ, ಎಲ್ಲಾ ಮ್ಯಾಟ್ಗಳು ಬೇರೆ ಬೇರೆ ಹಾಕೋಬೋದಲ್ಲ, ಈ ತರ ಒಂದೇ ಕಲರ್ಸ್ ಅಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ. ಮತ್ತೆ ನಮ್ಮನೇಲಿ ಟೈಲ್ಸ್ ಇರೋದು ಕೂಡ ಸ್ವಲ್ಪ ಬ್ಲಾಕ್ ಡಿಸೈನ್ ಇದೆ, ಸೊ ಅದಕ್ಕೆ ಇದಕ್ಕೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ತರಿಸ್ಕೊಂಡಿದೀನಿ. ನೋಡಿ ಇದು ಇಷ್ಟುದ ಬರುತ್ತೆ. ಸೊ ಇದ್ರಲ್ಲಿ ಇನ್ನೊಂದು ಕಲರ್ಸ್ ತರಿಸ್ಕೊಂಡಿದೀನಿ. ಇದು ಬಂದು ಬ್ಲೂ ಮತ್ತೆ ಬ್ಲಾಕ್ ವೈಟ್, ಸ್ವಲ್ಪ 3 ಕೂಡ ಕಲರ್ಸ್ ಮಿಕ್ಸ್ ಅಲ್ಲಿ ಬಂದಿರೋಂಥದ್ದು. ಇದು ಕೂಡ ಸೇಮ್ ಅಷ್ಟೇ 5 ಪೀಸಸ್ ಇದೆ. ನೋಡಿ ಇದು 2, 3, 4 ಹಾಗೆ 5. ಇದು ಕೂಡ ಪ್ಯಾಕ್ ಆಫ್ 5 ಅಲ್ಲಿ ಬರುವಂತದ್ದು. ಸೊ 2 ಕಲರ್ಸ್ ಅಲ್ಲಿ ನಿಮ್ಗೆ ಯಾವ ಕಲರ್ಸ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ, ಕಾಲ್ನು ಅಷ್ಟೇ ಒರೆಸೋದಕ್ಕೆ ತುಂಬಾ ಸಾಫ್ಟ್ ಆಗಿದೆ, ಚೆನ್ನಾಗಿ ಇದನ್ನ ಸ್ಟಿಚಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ರಿವ್ಯೂಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಸೊ ಹಂಗಾಗಿ ನಾನು ಪರ್ಚೇಸ್ ಮಾಡಿದೆ. ಅಡ್ಗೆ ಮನೆಯಲ್ಲೆಲ್ಲ ನಾವು ವಾಶ್ ಟಬ್ ಹತ್ರ ಪಾತ್ರೆ ಎಲ್ಲ ಬೆಳಗ್ತಾ ಇರ್ತೀವಲ್ಲ, ಅಂತದ್ರೆಲ್ಲ ನಿಂತ್ಕೊಳ್ಳೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿ ಲೆಂತ್ ಅಷ್ಟೇ ತುಂಬಾ ಚೆನ್ನಾಗಿದೆ ಲೆಂತ್. ಇದೇನಪ್ಪಾ ಅಂತ ನೋಡ್ತಾ ಇದ್ದೀರಾ, ಇದು ಬಂದು ಕಿಚನ್ ಅಲ್ಲಿ ಯೂಸ್ ಮಾಡೋಂತ ಕರ್ಟನ್ಸ್ ಗಳು. ಏನಂತಂದ್ರೆ ಈಗ ಅಫಿಷಿಯಲ್ಸ್ ಮನೆಗಳಲ್ಲಿ ಮತ್ತೆ ಕೆಲವೊಂದು ಮನೆಗಳಲ್ಲಿ ಕೆಳಗಡೆ ವಾರ್ಡ್ರೂಪ್ ಎಲ್ಲ ಇರುತ್ತೆ, ಸೊ ಪಾತ್ರೆಗಳೆಲ್ಲ ಜೋಡಿಸ್ಕೊಳ್ಳೋಕೆ ಏನು ತೊಂದರೆ ಇರಲ್ಲ. ಆದ್ರೆ ಎಲ್ಲಾ ಮನೆಗಳಲ್ಲೂ ಮತ್ತೆ ರೆಂಟೆಡ್ ಹೌಸ್ ಗಳಲ್ಲೆಲ್ಲ ಆತರ ಎಲ್ಲ ಫೆಸಿಲಿಟಿ ಅಷ್ಟೊಂದು ಇರಲ್ಲ. ಸೊ ಕೆಳಗಡೆ ಎಲ್ಲ ಪಾತ್ರೆ ಎಲ್ಲ ಜೋಡಿಸ್ಕೊಂಡಿರ್ತೀವಿ, ಒಂಥರ ಎದ್ದು ಕಾಣಿಸ್ತಾ ಇರುತ್ತೆ, ಮತ್ತೆ ನಮಗೂ ಮುಜುಗರ ಆಗ್ತಾ ಇರುತ್ತೆ. ಯಾರಾದ್ರೂ ಬಂದವ್ರಿಗೂ ಕೂಡ ಎಲ್ಲಾ ಪಾತ್ರೆಗಳು ಕಾಣಿಸ್ತಾ ಇರುತ್ತೆ, ಅಷ್ಟು ನೀಟಾಗಿ ಕಾಣಿಸಲ್ಲ. ನಾವು ಎಷ್ಟೇ ಮನೆ ಕ್ಲೀನ್ ಮಾಡಿದ್ರು ಆ ಒಂದು ಆರ್ಗನೈಸ್ ಅನ್ನೋದು ಅಷ್ಟು ಸ್ಯಾಟಿಸ್ಫೈಡ್ ಕೊಡಲ್ಲ, ಮತ್ತೆ ಅಷ್ಟು ಒಂದು ಕಿಚನ್ ಅನ್ನೋದು ಲುಕ್ ಆಗಿ ಕಾಣಿಸಲ್ಲ. ಬಟ್ ಈ ತರ ಕರ್ಟನ್ಸ್ ನ ಯೂಸ್ ಮಾಡಿ ಇದು ಬಂದು 2 ಪೀಸಸ್ ಬರುತ್ತೆ. ಸೊ ಲೆಂತ್ ಕೂಡ ತುಂಬಾನೇ ಚೆನ್ನಾಗಿದೆ. ನೋಡಿ ಈ ತರ ಲೆಂತ್ ಬರುತ್ತೆ. ಇದ್ರಲ್ಲಿ ಸುಮಾರು ಕಲರ್ಸ್ ಕೂಡ ಅವೈಲೇಬಲ್ ಇದೆ. ನೋಡಿ ನಮ್ಗೆ ಇದು ಡಿಸೈನ್ ತುಂಬಾನೇ ಇಷ್ಟ ಆಯ್ತು. ನೋಡಿ ಈ ತರ ಕ್ಯಾರೆಟ್, ಒಂಥರ ಕಿಚನ್ ಅಲ್ಲಿ ಯೂಸ್ ಮಾಡುವಂತ ಮಿಕ್ಸಿ ಆಗ್ಬೋದು, ಇದೆಲ್ಲ ಡಿಸೈನ್ ಎಲ್ಲ ಕಾಂಬಿನೇಷನ್ ನನಗೆ ತುಂಬಾನೇ ಇಷ್ಟ ಆಯ್ತು. ಸೊ ಹಂಗಾಗಿ ನಾನು ಈ ಡಿಸೈನ್ ಎಲ್ಲ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಮತ್ತೆ ಕ್ವಾಲಿಟಿ ಅಷ್ಟೇ ತುಂಬಾ ಚೆನ್ನಾಗಿದೆ, ದಪ್ಪ ಇದೆ. ನಾವು ಇದನ್ನ ವಾಶ್ ಮಾಡ್ಬೋದು, ಏನಾದ್ರೂ ಗಲೀಜ್ ಆಯ್ತು ಅಂತಂದ್ರೆ ನಾವು ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಕೊಳ್ಬಹುದು. ಮತ್ತೆ ನೋಡಿ ಇಲ್ಲಿ ಈ ತರ ಕೊಟ್ಟಿದ್ದಾರೆ, ನೀವು ದಾರ ಏನಾದ್ರೂ ಹಾಕಿ ಕೂಡ ಏರಿಸಿ. ನೋಡಿ ಇದನ್ನ ಹಾಕೋದಿಕ್ಕೆ ನೀವು ದಾರದಲ್ಲಿ ಕೂಡ ನೀವು ಏರಿಸಿ ಹಾಕ್ಬೋದು, ಅಥವಾ ಈ ತರ ಹುಕ್ಕುಗಳು ಸಿಗುತ್ತೆ. ಸೊ ಈ ತರ ಹುಕ್ನ ನೀವು ಆ ಕಡೆ ಈ ಕಡೆ ಅಟ್ಯಾಚ್ ಮಾಡಿ ಇದಕ್ಕೆ ದಾರನ ಹಾಕಿರ್ತೀರಲ್ಲ, ಅದನ್ನ ನೀವು ಕಟ್ಟಿದ್ರೆ ಆಯ್ತು. ನೀವು ಆತರ ಕೂಡ ಯೂಸ್ ಮಾಡ್ಕೊಳ್ಬಹುದು, ಅಥವಾ ಈ ತರ ಹುಕ್ಕಿದ್ರೆ ಈ ತರ ಹುಕ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇದು ಕೂಡ ನಾನು ಪ್ಯಾಕ್ ಆಫ್ 10 ಏನೋ ತರಿಸ್ಕೊಂಡಿದ್ದೆ, ತುಂಬಾನೇ ಯೂಸ್ ಆಗಿದೆ. ಇನ್ನೊಂದು 2 ಉಳಿದಿದೆ ಅಷ್ಟೇ. ಸೊ ಈಗ ಏನಂದ್ರೆ ರೆಂಟೆಡ್ ಹೌಸ್ಗಳೆಲ್ಲ, ಬಾಡಿಗೆ ಇರೋಂಥ ಹೌಸ್ಗಳೆಲ್ಲ ನಾವು ಈಗ ಮಳೆಗಳೆಲ್ಲ ಹೊಡಿತೀವಿ ಅಂತಂದ್ರೆ ನಮ್ಗೆ ಅಷ್ಟು ಪರ್ಮಿಷನ್ ಇರಲ್ಲ, ಎಲ್ಲ ಕಡೆ ಮಳೆ ಹೊಡಿಯೋದಕ್ಕೆ ಆಗಲ್ಲ. ಬಟ್ ಇದೊಂದು ಸ್ಟಿಕ್ಕರ್ ತೆಗೆದ್ಬಿಟ್ಟು ಜಸ್ಟ್ ಹಿಂಗ್ ಅಂಟಿಸಿದ್ರೆ ಆಯ್ತು, ನಾವ್ ಏನ್ ಬೇಕಾದ್ರೂ ಹ್ಯಾಂಗ್ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ, ಎಷ್ಟು ಬೇಕಾದ್ರೂ ಒಂದು 5 kg ಅಷ್ಟು ವೇಟ್ ಅಂತ ತಡೆಯುತ್ತೆ. ಬಟ್ ಟೈಲ್ಸ್ ಸಿಗಾದ್ರೆ ತುಂಬಾ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಮಾಮೂಲಿ ಗೋಡೆಗಿನ ಟೈಲ್ಸ್ ಬೆಟರ್ ಅಂತ ನನಗೆ ಅನ್ಸಿದ ಮಟ್ಟಿಗೆ. ಸೊ ತುಂಬಾ ಚೆನ್ನಾಗಿದೆ. ಈ ತರ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಬೇಕಂದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಮತ್ತೆ ಇದಕ್ಕೆ ಇನ್ನೊಂದು ಮೆಥಡ್ ಇದೆ, ನಾನು ಒಂದು ವೈಯರ್ ಕೂಡ ತರಿಸಿದೆ, ಅದು 100 ರುಪೀಸ್ ಅರೌಂಡ್ ಅಷ್ಟೇನೆ. ಅದು ಅಷ್ಟೇ ತುಂಬಾ ಲೆಂತ್ ಇದೆ. ಅದಕ್ಕೆ ಉಕ್ಕು ಕೂಡ ಕೊಟ್ಟಿರ್ತಾನೆ, ನಾನು ಕೆಳಗಡೆ ಪಿಕ್ಕಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಆ ತರ ಉಕ್ಕು ಕೂಡ ಕೊಟ್ಟಿರ್ತಾರೆ, ಜಸ್ಟ್ ಅದನ್ನ ಹ್ಯಾಂಗ್ ಮಾಡೋದು ಅಷ್ಟೇನೆ. ಅದು ಅಷ್ಟೇ ಕ್ವಾಲಿಟಿ ವೈಸ್ ಅಂತ ತುಂಬಾನೇ ಚೆನ್ನಾಗಿದೆ. ನೀವು ಬಟ್ಟೆ ಒಣಗಾಕೋದು ಕೂಡ ಆ ವೈರ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ಸಿಕ್ಕಾಪಟ್ಟೆ ಸೂಪರ್ ಆಗಿದೆ. ನಾನು ಸೈಡ್ ಅಲ್ಲಿ ಹಾಕಿರ್ತೀನಿ ಪಿಕ್, ನಾನು ಎಲ್ಲ ಇಟ್ಟಿದ್ದೀನಿ, ವಿಡಿಯೋಗೆ ತೋರಿಸೋದಕ್ಕೆ ಸ್ವಲ್ಪ ಆಗಲ್ಲ. ಸೊ ಹಂಗಾಗಿ ಇಲ್ಲಾಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಲೂ ನಾನು ಅದನ್ನ ತೋರಿಸ್ತೀನಿ ಯಾವ ತರ ಇದೆ ಅನ್ನೋದನ್ನ. ಸೊ ನೋಡಿ ಈ ತರ ಬರುತ್ತೆ. ಇದಕ್ಕೆ ಇನ್ನೊಂದು ಯೂಸ್ ಮಾಡ್ಕೋಬಹುದು,
ನೋಡಿ ಈ ತರ ಸ್ಟಿಕ್ಕರ್ಸ್ ಬರುತ್ತೆ. ಇದು ಹೆಂಗೆ ಅಂತಂದ್ರೆ ಇದಕ್ಕೆ ಇದನ್ನ ಅಂಟಿಸಿದ್ರೆ ಎರಡು ಕೂಡ ಅಂಟ್ಕೊಳ್ಳುತ್ತೆ, ತುಂಬಾ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನಾವು ಮನೇಲಿ ಕಿಚನ್ ಅಲ್ಲಿ ಇದನ್ನ ಫಸ್ಟ್ ಈ ತರ ನೋಡಿ ತೆಗೆದು ಎಲ್ಲಾ ಕಡೆ ತರ ಒಂದೊಂದನ್ನ ಅಂಟಿಸ್ಬಿಟ್ಟು ಲೆಂತ್ ನೋಡ್ಕೊಂಡು 1 ಇಂಚ್ ಅಥವಾ 2 ಇಂಚ್ ನೋಡ್ಕೊಂಡು ಇದನ್ನ ಅಂಟಿಸ್ಬಿಟ್ಟು, ಸೊ ಇಲ್ಲಿ ಇದೆಯಲ್ವಾ ಇದನ್ನ ನಾವು ಬಟ್ಟೆಗೆ ಅಂಟಿಸ್ಬಿಟ್ಟು ಆಮೇಲೆ ನಮ್ಗೆ ಎಲ್ಲ ಅಳತೆ ನೋಡ್ಕೊಂಡು ಅಂಟಿಸ್ಬೇಕು. ಅಳತೆ ನೋಡ್ಕೊಂಡು ಅಂಟಿಸ್ಕೊಂಡು ಆಮೇಲೆ ಅದಕ್ಕೂ ಇದಕ್ಕೂ ಬಟ್ಟೆಗೆ ಇದನ್ನ ಅಂಟಿಸ್ಬೇಕು. ಇದನ್ನ ಇದಕ್ಕೆ ಟೈಲ್ಸ್ ಅಂಟಿಸಿ ಅದಕ್ಕೆ ಇದಕ್ಕೆ ಎರಡು ಬರೋ ತರ ಮಾಡಿದ್ರೆ ತುಂಬಾ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನಮ್ಗೆ ಯಾವಾಗ ಬೇಕು ಅವಾಗ ತೆಗೆಯೋದಕ್ಕೆ ಹಾಕೋದಕ್ಕೆ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ನಾನು ಇದನ್ನ ಕಿಚನ್ಗೆ ಅಂತಾನೆ ತರಿಸ್ಕೊಂಡಿದ್ದೀನಿ. ನೀವಿಲ್ಲ ಆ ತರ ಹೆಂಗಾದ್ರೂ ಮಾಡಬಹುದು. ಬಟ್ ಕಿಚನ್ ಒಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿ ಪಿಕ್ ಕೂಡ ಹಾಕಿರ್ತೀನಿ, ನೀವು ನೋಡ್ಬೋದು ಆಫ್ಟರ್ ಬಿಫೋರ್ ಡಿಫ್ರೆನ್ಸ್ ಹೇಗೆ ಕಾಣಿಸ್ತಾ ಇದೆ ಅಂತ. ಸೊ ನಾನು ಮುಂಚೆ ಇದ್ದಿದ್ದ ಮನೆ ನಾನು ಯೂಸ್ ಮಾಡ್ತಾ ಇದ್ದೆ ಇದು. ಸೊ ಇವಾಗ ಈ ಮನೆಗೆ ಇನ್ನೂ ಫಿಕ್ಸ್ ಮಾಡಿಲ್ಲ, ಇದು ಮಾಡ್ಬೇಕು. ಸೊ ನಿಮ್ ಜೊತೆ ತೋರಿಸ್ಕೊಂಡೆ ಹಾಗೆ ಮಾಡ್ಬಿಡೋಣ ಅಂತ ಅನ್ಕೊಂಡು ಅದಕ್ಕೆ ಫಸ್ಟ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ. ಸೊ ಖಂಡಿತ ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಮತ್ತೆ ಲುಕ್ ಆಸಮ್ ಅಂತ ಹೇಳ್ತೀನಿ. ನೋಡಿ ಚಪ್ಪಲ್ ಇಡೋದಕ್ಕೆ ಅಂತ ತರಿಸ್ಕೊಂಡಿದ್ದೀನಿ, ಚಪ್ಪಲ್ ಸ್ಟ್ಯಾಂಡು. ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ನಾನು ಹೊರಗಡೆ ಇರೋದ್ರಿಂದ ಇದು ಬಟ್ಟೆ ಏನ್ ಕವರ್ ಆಗಿರೋದೇನು ಬೇಡ ಅಂತ ಅಂದ್ಬಿಟ್ಟು ಈ ತರ ಸಿಂಗಲ್ ಅಲ್ಲಿ ತರಿಸ್ಕೊಂಡಿದ್ದೀನಿ. ನೀವು ಇದು ಬಟ್ಟೆ ಕವರ್ ಆಗಿರೋದು ಕೂಡ ಸಿಗುತ್ತೆ, ಬಟ್ ಸಾಕು ನನಗೆ ಇಷ್ಟು ಅಂತ ಅನ್ನಿಸ್ತು. ಇದನ್ನ ನೀವು ಪಾತ್ರೆಗಳು ಇಡೋದಕ್ಕೂ ಕೂಡ ನೀವು ಕಿಚನ್ ಕೂಡ ಯೂಸ್ ಮಾಡ್ಕೊಳ್ಬಹುದು. ನೋಡಿ ಈ ತರ 4 ಸ್ಟೆಪ್ಸ್ ಬರುತ್ತೆ. ಸೊ ತುಂಬಾನೇ ಚೆನ್ನಾಗಿದೆ. ಇದು ಮೆಟೀರಿಯಲ್ ಅಷ್ಟೇ ಕ್ವಾಲಿಟಿ ವೈಸ್ ತುಂಬಾ ಗಟ್ಟಿ ಇದೆ, ಚೆನ್ನಾಗಿದೆ. ಇದನ್ನ ತರಿಸ್ಕೊಂಡಿದ್ದೀನಿ. ನೋಡಿ ಈ ತರ ಬರುತ್ತೆ. ಇದು 6 ಸ್ಟೆಪ್ ಇರುವಂತದ್ದು. ಸೊ ಇದು 6 ಸ್ಟೆಪ್ಗಳಿದೆ. ಸೊ ನಮ್ಮನೆ ಸ್ವಲ್ಪ ಸ್ಲಿಪ್ಪರ್ಸ್ ಶೂ ಎಲ್ಲ ಜಾಸ್ತಿನೇ ಇದೆ. ಸೊ ಹಂಗಾಗಿ ಇದೇ ಇರ್ಲಿ ಅಂತ ಅಂದ್ಬಿಟ್ಟು ಇದು ಸ್ಲಿಪ್ಪರ್ಸ್ ಇಡಕ್ಕೆ ತರಿಸಿದೀನಿ. ಇದು ಪಾತ್ರೆ ಐಟಮ್ಸ್ ಏನಾದ್ರು ಇಡೋಣ ಅಂತ ಅನ್ಕೊಂಡು ತರಿಸ್ಕೊಂಡಿದೀನಿ. ಯಾಕೆ ಶೆಲ್ಫ್ ಅಲ್ಲೆಲ್ಲ ಬಾಕ್ಸಸ್ ಎಲ್ಲ ಇಟ್ಬಿಟ್ಟಿದೀನಿ. ಈ ತರ ತಪ್ಪಲೆಗಳು ಅಥವಾ ಹಾಟ್ ಬಾಕ್ಸಸ್ ಈ ತರದನ್ನೆಲ್ಲ ಇಡಕ್ ಅಷ್ಟೊಂದು ಸ್ಪೇಸ್ ಇರ್ಲಿಲ್ಲ. ಸೊ ಹಂಗಾಗಿ ಇದು ಪಾತ್ರೆಗಳನ್ನೆಲ್ಲ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಪಾತ್ರೆಗಳು ಇಡೋದಕ್ಕೆ ತರಿಸಿದೀನಿ. ಇದು ಬಂದು ಸ್ಲಿಪ್ಪರ್ಸ್ ಇಡೋದಕ್ಕೆ ಅಂತ ಇದು ತರಿಸ್ಕೊಂಡಿದೀನಿ. ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಸೊ ಕ್ವಾಲಿಟಿ ವೈಸ್ ಅಂತೂ ಎರಡೂ ತುಂಬಾನೇ ಚೆನ್ನಾಗಿದೆ. ತುಂಬಾ ರೀಸನಬಲ್ ಪ್ರೈಸ್ ಸಿಗ್ತಿರೋದು. ಸೊ ನನ್ನ ಪ್ರೈಸ್ ನಾನು ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಯಾಕಂದ್ರೆ ನಾನು ಸ್ವಲ್ಪ ಮರ್ತು ಬಿಟ್ಟಿದ್ದೀನಿ, ಎಲ್ಲ ಒಟ್ಟಿಗೆ ತರಿಸೋದ್ರಿಂದ ಯಾವ್ಯಾವ್ದಕ್ಕೆ ಎಷ್ಟು ಕೊಟ್ಟಿದ್ದೀನಿ ಅಂತ ಗೊತ್ತಿರುತ್ತೆ. ಬಟ್ ಒಂದ್ ಸ್ವಲ್ಪ ವೇರಿಯೇಷನ್ ಆದ್ರೆ ನಿಮ್ಗೂ ಚೆನ್ನಾಗಿರಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಸೊ ಇವೆಲ್ಲ ಇದೊಂದು 200, ಇದೊಂದು 300 ಒಳಗಡೆನೆ ಇರುವಂತದ್ದು. ಸೊ ಕ್ವಾಲಿಟಿ ವೈಸ್ ಅಷ್ಟು ತುಂಬಾ ಚೆನ್ನಾಗಿದೆ. ಪೈಪ್ಸ್ ಎಲ್ಲ ಅಷ್ಟೇ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಕೆಲವೊಂದ್ರಲ್ಲಿ ಏನ್ ಗೊತ್ತಾ, ತುಂಬಾ ತೆಳುವಾಗಿರುತ್ತೆ, ಬಾಳ್ಗೆನೆ ಬರಲ್ಲ. ಬಟ್ ಇದು ಆ ತರ ಅಲ್ಲ, ಗಟ್ಟಿ ಇದೆ ಮೆಟೀರಿಯಲ್. ಸೊ ಆರಾಮಾಗಿ ಯೂಸ್ ಮಾಡ್ಬೋದು. ಹೋಪ್ ನಾನು ಇವತ್ತು ತೋರಿಸಿದ ಕಿಚನ್ ಐಟಮ್ಸ್ ಹಾಗೆ ಕೆಲವೊಂದು ಪೂಜೆಗೆ ಡೆಕೋರೇಷನ್ಗೆ ಯೂಸ್ ಮಾಡುವಂತ ದೀಪಗಳು ಎಲ್ಲದೂ ಕೂಡ ನಿಮ್ಗೆ ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ತುಂಬಾ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಯೂಸ್ ಆಗಲಿ. ನಿಮ್ಗೆ ಇಷ್ಟರಲ್ಲಿ ಯಾವ ಪ್ರಾಡಕ್ಟ್ ಇಷ್ಟ ಆಯ್ತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ಇನ್ಯಾವ ಪ್ರಾಡಕ್ಟ್ ರಿವ್ಯೂಸ್ ಬೇಕು ಅಂತ ಕೂಡ ನನಗೆ ತಿಳಿಸಿ, ಆ ಪ್ರಾಡಕ್ಟ್ ರಿವ್ಯೂಸ್ ನ ಕೊಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ಇಷ್ಟ ತನಕ ಯಾರೆಲ್ಲ ನಾನು ವಿಡಿಯೋಸ್ ನೋಡಿದ್ರೆ, ನಮ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.